ನಿಮ್ಮ ಪ್ರಕಾರ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ? ಸರ್ ನೀವು ಸ್ಟಾಲ್ ಹಾಕಿದ್ದಾರೆ, ಪ್ರತಿ ಸ್ಟಾಲಲ್ಲೂ ಅವ್ರವ್ರ ಡಿಸ್ಟಿಕ್ ನೇಮ್ ಹಾಕೊಂಡಿದ್ದಾರೆ. ಆ ಡಿಸ್ಟಿಕ್ ಅಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಪರ್ಸನ್ ಇದ್ರು ಅಂದ್ರೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಯಾರ್ಯಾರು ಜೀವನವನ್ನೇ ತ್ಯಾಗ ಮಾಡಿದ್ರು ಅವರ ಪಾತ್ರಗಳನ್ನ ಹಾಕೊಂಡು ಅಭಿನಯ ಮಾಡ್ತಿದ್ದಾರೆ. ಬೀದರ್ನ ಸರ್ದಾರ್ ಎಂದೇ ಖ್ಯಾತಿ ಪಡೆದಿರುವ ನಾನು ಸರ್ದಾರ್ ಶರಣಗೌಡ ಇನಾಂಧಾರ್. ಸ್ವಾತಂತ್ರ್ಯದ ನಂತರವೂ ನನ್ನ ಹೋರಾಟ ಮುಂದುವರೆಯಿತು. 1947 ಆಗಸ್ಟ್ 15ರಂದು ಭಾರತ ಸ್ವತಂತ್ರಗೊಂಡಿತ್ತು. ಎಲ್ಲರೂ ಸಂಭ್ರಮಿಸಿದರು. ಆದರೆ ನನ್ನ ನೆಲ, ನನ್ನ ಭೂಮಿ ಬೀದರ್, ಹೈದರಾಬಾದ್ ಸಂಸ್ಥಾನ ನಿಜಾಮನು ಭಾರತಕ್ಕೆ ಸೇರುವುದನ್ನು ನಿರಾಕರಿಸಿದನು. ರಜಾಕಾರರ ದೌರ್ಜನ್ಯ ಮುಂದುವರೆಯಿತು. ಇದನ್ನೆಲ್ಲ ನೋಡ್ಕೊಂಡು ಹೇಗೆ ಸುಮ್ಮನಿರಲಿ? ಯುವಕರನ್ನು ಸಂಘಟಿಸಿದೆ, ಗಡಿ ಯುವಜನರ ಪಡೆ ಕಟ್ಟಿದೆ, ರಜಾಕಾರರ ವಿರುದ್ಧ ಪ್ರತಿಧ್ವನಿ ಎತ್ತಿದೆ, ನನ್ನ ಜನರ ರಕ್ಷಣೆಯಾಗಿ ಹೋರಾಟ ಮಾಡಿದೆ. ನಂತರ ಭಾರತೀಯ ಸೇನೆಯ ಆಪರೇಷನ್ ಪೋಲೋ ಇಂದ ಹೈದರಾಬಾದ್ ಸಂಸ್ಥಾನವು ಭಾರತಕ್ಕೆ ವಿಲೀನವಾಯಿತು. ಆಗ ಅರ್ಥವಾಯಿತು, ಸ್ವಾತಂತ್ರ್ಯ ಒಂದು ದಿನದಲ್ಲಿ ಎಲ್ಲರಿಗೂ ಒಂದೇ ರೀತಿಯಾಗಿ ಬರುವುದಿಲ್ಲ. ಅದನ್ನು ಜನರ ಬದುಕಿನಲ್ಲಿ ಸ್ಥಾಪಿಸಬೇಕು. ಇಂದು ಯುವಕರೇ, ನಿಮ್ಮ ಶಕ್ತಿ ದೊಡ್ಡದು. ಆ ಶಕ್ತಿಯನ್ನು ದ್ವೇಷಕ್ಕಾಗಿ ಬಳಸಬೇಡಿ. ದೇಶ ಕಟ್ಟಲು ಬೆಳೆಸಿ, ಸಂವಿಧಾನಕ್ಕೆ ಗೌರವ ನೀಡಿ, ಪ್ರಜಾಪ್ರಭುತ್ವವನ್ನು ಕಾಪಾಡಿ. ಈ ದೇಶದ ಗಡಿಯನ್ನು ಸೈನಿಕರು ಕಾಪಾಡುತ್ತಾರೆ. ಈ ದೇಶದ ಪ್ರಜಾಪ್ರಭುತ್ವವನ್ನು ನಾಗರಿಕರು ಕಾಪಾಡಬೇಕು. ನಾನು ಸೋತಿಲ್ಲ ಚೆನ್ನಮ್ಮ, ನಾನು ಕಿತ್ತೂರಿನ ಚೆನ್ನಮ್ಮ. ನನ್ನ ರಾಜ್ಯಕ್ಕೆ ಬಂದವರು ನನ್ನ ಮಣ್ಣಿನ ಮೇಲೆ ಅಧಿಕಾರ ಸಾಧಿಸಲು ಬಂದರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂದರು. ನಾನು ಕೇಳಿದೆ, ಇದು ಕಿತ್ತೂರು, ನನ್ನ ನಾಡು, ನನ್ನ ಜನ, ನನ್ನ ಮಗುವಿನ ಭವಿಷ್ಯವನ್ನು ನಿರ್ಧರಿಸುವವರು ನೀವು ಯಾರು? ಠಾಕ್ರೆ ಸೈನ್ಯ ಸಮೇತ ಬಂದ. ಅವನಿಗೂ ಅನಿಸಿತು, ಒಬ್ಬ ಹೆಂಗಸು ನನ್ನನ್ನು ತಡೆಯುತ್ತಾಳೆ. ಹೌದು, ಒಬ್ಬ ಹೆಂಗಸು. ಯಾಕಂದರೆ ಹೆಣ್ಣಿನ ಕೈಯಲ್ಲಿ ಕತ್ತಿ ಬಂದಾಗ ಅದು ಕೇವಲ ಕತ್ತಿ ಅಲ್ಲ, ಅದು ಸಾವಿರಾರು ವರ್ಷಗಳ ಅವಮಾನಕ್ಕೆ ಉತ್ತರ. ನನ್ನನ್ನು ಬಂಧಿಸಿದರು, ಜೈಲಿಗೆ ಹಾಕಿದರು. ಆದರೆ ಅವರು ನನ್ನ ದೇಹವನ್ನು ಮಾತ್ರ ಬಂಧಿಸಿದರು. ನನ್ನ ಕಿತ್ತೂರನ್ನು ಬಂಧಿಸಲು ಸಾಧ್ಯವಾಯಿತೆ? ಇಲ್ಲ. ನನ್ನ ಕನಸನ್ನು ಬಂಧಿಸಲು ಸಾಧ್ಯವಾಯಿತೆ? ಇಲ್ಲ. ಭಾರತದ ಹೆಣ್ಣು ಮಕ್ಕಳೇ, ಇಂದು ನಿಮ್ಮ ಧ್ವನಿಯನ್ನು ಯಾರು ಕಸಿದುಕೊಳ್ಳಬಾರದು. ನಿಮ್ಮ ಹಕ್ಕು ನಿಮ್ಮದು. ನೆನಪಿಡಿ, ಅಂದು ನಾವು ಕತ್ತಿಯಿಂದ ಹೋರಾಡಿದ ಕಾಲವಿತ್ತು. ಆದರೆ ಇಂದು ನಿಮ್ಮ ಕೈಯಲ್ಲಿ ಸಂವಿಧಾನವಿದೆ. ಸಂವಿಧಾನದ ಶಕ್ತಿಯಿಂದ ನೀವೆಲ್ಲ ಹೋರಾಡಬೇಕು. ನ್ಯಾಯಕ್ಕಾಗಿ, ಸಮಾನತೆಗಾಗಿ, ಸ್ವಾತಂತ್ರ್ಯಕ್ಕಾಗಿ, ಪ್ರಜಾಪ್ರಭುತ್ವಕ್ಕಾಗಿ. ಇಂದು ಈ ದೇಶದ ಅಧಿಕಾರ ರಾಜರದ್ದು ಎಂದು ಯಾರು ಹೇಳುವುದಿಲ್ಲ. ಇದು ಪ್ರಜೆಗಳದ್ದು ಎಂದು ಜನಜನಿತವಾಗಿದೆ. ನಾನು ಕಿತ್ತೂರನ್ನು ಬಿಟ್ಟುಕೊಟ್ಟಿಲ್ಲ. ನೀವು ನಿಮ್ಮ ಪ್ರಜಾಪ್ರಭುತ್ವವನ್ನು ಬಿಟ್ಟುಕೊಡಬೇಡಿ. ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್. ಟೇಕೂರು ಸುಬ್ರಹ್ಮಣ್ಯ, ಬಳ್ಳಾರಿ. ಈ ಬಟ್ಟೆ ನೋಡಿದಿರಾ? ಇದು ಒಂದು ಬರೇ ಬಟ್ಟೆ ಅಲ್ಲ, ನನ್ನ ನೆನಪು, ನನ್ನ ಪ್ರತಿಜ್ಞೆ. ನಾನು ಬಳ್ಳಾರಿ ನೆಲದಲ್ಲಿ ಹುಟ್ಟಿ ಬೆಳೆದೆ. ನನ್ನ ದೇಶದ ಜನರು ಬ್ರಿಟಿಷರ ಆಳ್ವಿಕೆಯಲ್ಲಿ ನಳಿದ್ದನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೆ. ಆಗ ಗಾಂಧೀಜಿಯವರ ಮಾತು ನನಗೆ ನೆನಪಿಗೆ ಬಂತು. ಭಯ ಪಡಬೇಡಿ, ದಬ್ಬಾಳಿಕೆ ಹಾಕುವವರಿಗೆ ಸಹಕಾರ ಕೊಡಬೇಡಿ. ಸತ್ಯಾಗ್ರಹ. ಬೇಸರದ ವಿಚಾರ ಏನೆಂದರೆ ಅಹಿಂಸಾತ್ಮಕ ಸತ್ಯಾಗ್ರಹ, ಬಂದೂಕು, ಬಾಂಬು ನಮ್ಮನ್ನು ಹೆದರಿಸಿದರು, ನಮ್ಮನ್ನು ಬಂಧಿಸಿದರು, ಜೈಲಿನ ಬಾಗಿಲು ಮುಚ್ಚಿದರು, ನಮ್ಮನ್ನು ಜೈಲಿಗೆ ಹಾಕಿದರು. ಆದರೆ ನಮ್ಮ ದೇಹವನ್ನು ಮುಚ್ಚಬಹುದು, ಆದರೆ ನಮ್ಮ ವಿಚಾರವಲ್ಲ. ಇದು ನಮ್ಮ ದೇಶ. ನಾವು ಸ್ವಾತಂತ್ರ್ಯ ಪಡೆದಿದ್ದೇವೆ, ಆದರೆ ಸ್ವಾತಂತ್ರ್ಯದ ಅರ್ಥವನ್ನು ಉಳಿಸಿಕೊಂಡಿದ್ದೇವಾ? ಇದು ನೋಡಿ, ನಮ್ಮ ಭಾರತದ ಸಂವಿಧಾನವನ್ನು ಓದಿ ಸಂವಿಧಾನದ ಹಕ್ಕು ಮತ್ತು ಕರ್ತವ್ಯಗಳ ನಿಮ್ಮ ಜವಾಬ್ದಾರಿಯನ್ನು ತಿಳಿದುಕೊಳ್ಳಿ. ನಾನು ಕೇವಲ ಒಂದು ಗುಂಪಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವನಲ್ಲ, ಎಲ್ಲರ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವನು. ಎಲ್ರಿಗೂ ನಮಸ್ಕಾರ. ನವೀನ್ ಮಂಡ್ಯ. ನಾನು ಮಾಡ್ತಿರೋ ಪಾತ್ರದ ಹೆಸರು ಮೈಲಾರ ಮಹಾದೇವಪ್ಪ. ಈ ಉಪ್ಪನ್ನು ನೋಡಿ, ಸಮುದ್ರದ್ದು, ಆದ್ರ ಇದಕ್ಕೂ ತೆರಿಗೆ.
ಮಹಾತ್ಮರೊಂದಿಗ ದಂಡಿನಾಗ ಹೆಜ್ಜೆ ಹಾಕಿದಾಗ ನನಗೆ ಅರಿವಾಯ್ತು ಸಣ್ಣ ವಸ್ತುವಿನಾಗೂ ದೊಡ್ಡ ಹೋರಾಟ ಆಡಗೈತಿ ಅಂತ. ಹಾ, ದಂಡಿ ಉಪ್ಪಿನ ಸತ್ಯಾಗ್ರಹದಾಗ ಮಹಾತ್ಮ ಗಾಂಧಿ ಅವರೊಂದಿಗೆ ಹೆಜ್ಜೆ ಹಾಕಿದ ಏಕೈಕ ಕನ್ನಡಿಗ ಅನ್ನೋ ಹೆಗ್ಗಳಿಕೆ ನನ್ನ ಮ್ಯಾಗೈತಿ. ಆದ್ರ ನನಗ ಆ ಹೆಗ್ಗಳಿಕೆಗಿನ್ನ ಹೋರಾಟವೇ ದೊಡ್ಡ ಆಗ್ತಿತ್ತು. ನಂತರ ನನ್ನ ಊರು ಹೊಸರಿತಿಗೆ ಬಂದ್ವು. ಅಲ್ಲಿ ಸೇವಾಶ್ರಮ ಕಟ್ಟಿದ್ವು. ಗ್ರಾಮ ಸ್ವರಾಜ್ಯ, ಖಾದಿ, ಅಸ್ಪೃಶ್ಯತೆ ನಿವಾರಣೆ ಇವ ನಮ್ಮ ದೊಡ್ಡ ಕನಸಾಗಿದ್ವು. ಆಮ್ಯಾಗ ಕ್ವಿಟ್ ಇಂಡಿಯಾ, ಭಾರತವನ್ನು ಬಿಟ್ಟು ತೊಲಗಿ. ಇನ್ನು ಮೌನ ಬೇಡ. ರಹಸ್ಯ ಪಡೆ ಕಟ್ಟಿದ್ವು. ಬ್ರಿಟಿಷರ ಬೊಕ್ಕಸ ಸಂಪರ್ಕ ವ್ಯವಸ್ಥೆಗಳಿಗೆ ಸವಾಲು ಹಾಕಿದ್ವು. ಒಂದು ದಿನ 1943 ಏಪ್ರಿಲ್ 1ರಂದು ಬ್ರಿಟಿಷರ ಕಂದಾಯ ಬೊಕ್ಕಸವನ್ನು ವಶಪಡಿಸಿಕೊಳ್ಳಲು ಹೊಟ್ಟಿದ್ವು. ಪೊಲೀಸರು ಬಂದ್ರು, ಗುಂಡು ಹಾರಿಸಿದ್ರು, ಎದೆ ಕೊಟ್ಟಿದ್ವು. ಗುಂಡು ನನ್ನ ಎದೆಗೆ ತಾಕ್ತು. ಆಗ ನನಗೆ ನೆನಪಾದದ್ದು ಒಂದ, ಈ ಮಣ್ಣು, ಈ ಜನ, ಈ ಸ್ವಾತಂತ್ರ್ಯ. ಇಂದು ನೀವೆಲ್ಲರೂ ಸ್ವತಂತ್ರರು. ಆದ್ರ ಸ್ವಾತಂತ್ರ್ಯವನ್ನ ಕೇವಲ ಧ್ವಜಾರೋಹಣ ದಿನದಂದು ಮಾತ್ರ ನೆನಪಿಸ್ಕೊಳ್ಬ್ಯಾಡ್ರಿ. ಸಂವಿಧಾನವನ್ನ ಪ್ರತಿದಿನ ಬದುಕಿ ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ, ಸೌಹಾರ್ದತೆ ಇವ ನಮ್ಮ ಬದುಕಿನ ಹೋರಾಟದ ಹಾದಿ ಆಗ್ಬೇಕು. ಬ್ರಿಟಿಷರೇ, ನೀವು ನಮ್ಮ ಆಯುಧಗಳನ್ನು ಕಸಿದುಕೊಳ್ಳಬಹುದು, ನಮ್ಮ ಆತ್ಮ ಗೌರವವನ್ನಲ್ಲ. ನಾವು ಬೇಟೆಗಾರರು. ನಮ್ಮ ಕೈಯಲ್ಲಿ ಆಯುಧ, ಇದು ನಮ್ಮ ಬದುಕಿನ ಭಾಗ. ಬ್ರಿಟಿಷರು ಆದೇಶಿಸಿದರು, ನಿಮ್ಮ ಆಯುಧಗಳನ್ನು ಹಿಂತಿರುಗಿಸಿ. ನಾವು ಕೇಳಿದೆವು, ಯಾಕೆ? ನಮ್ಮ ಬದುಕಿನ ರಕ್ಷಣೆಯನ್ನೇ ಕಸಿದುಕೊಳ್ಳಲು ನಿಮಗೆ ಅಧಿಕಾರ ಕೊಟ್ಟವರು ಯಾರು? ಪೂಜಾರಿ ಹನುಮ, ಬೇಡರ ಬಾಲ, ರಾಮ ಜಡಗ, ಬಾಲಾಜಿ ನಿಂಬಾಳ್ಕರ್ ಅವರೆಲ್ಲರ ಧ್ವನಿ ಒಂದಾಯಿತು. ಬಂಡಾಯ ಭುಗಿಲೆದ್ದಿತು. ಆ ಬಂಡಾಯದಲ್ಲಿ, ಆ ಬೆಂಕಿಯಲ್ಲಿ ನಮ್ಮ ಆತ್ಮಗೌರವ ಸುಡಲಿಲ್ಲ. ನಮ್ಮ ಹೋರಾಟ ಹೆಚ್ಚಾಯಿತು. ಮಹಿಳೆಯರು ಹೋರಾಟ ಮಾಡಿದರು. ಬೇಡರ ಲಕ್ಷ್ಮಮ್ಮ, ಅವಳು ಹೋರಾಟ ಮಾಡಿದಳು. ಆ ಹೋರಾಟದಲ್ಲಿ ನಮ್ಮ ಹಳ್ಳಿ ಸುಟ್ಟು ಹೋಯಿತು. ಅನೇಕರ ಬದುಕು ಕೊನೆಗೊಂಡಿತು. ಆದರೆ ನಮ್ಮ ಪ್ರಶ್ನೆ ಇತಿಹಾಸದಲ್ಲಿ ಉಳಿಯಿತು. ಸ್ವಾತಂತ್ರ್ಯವಿಲ್ಲದ ಬದುಕೆ. ಇಂದು ನಾವು ಆಯುಧ ಹಿಡಿಯಬೇಕಿಲ್ಲ. ಯಾಕೆಂದರೆ ನಮ್ಮ ಹೆಮ್ಮೆಯ ಸಂವಿಧಾನ ನಮ್ಮ ಕೈಯಲ್ಲಿದೆ, ಕಾನೂನಿದೆ, ಮತವಿದೆ. ನಾವು ಹೋರಾಡಬೇಕು, ಹಿಂಸೆಯಿಂದಲ್ಲ, ಪ್ರಜಾಪ್ರಭುತ್ವದ ಶಕ್ತಿಯಿಂದ. ಬೋಲೋ ಭಾರತ್ ಮಾತಾ ಕಿ. ನಮ್ಮ ಊರು ಉರಿತಾವ, ಆದ್ರ ನನ್ನ ಎದೆ ಉರಿಯಾಕ ಇನ್ನು ಬಾಕಿ ಐತಿ. ನಾನು ಜಡಗನ ತಂಗಿ ಲಕ್ಷ್ಮವ್ವ. ಇವತ್ತು ಮುಂಜಾನೆ ನಾನು ಕೈಯಾಗ ಆಯುಧಗಳನ್ನ ಹಿಡ್ಕೊಂಡು ನಿಂತಿದ್ದೆ. ಅದನ್ನ ಕಸ್ಕೊಳಕ್ ಬಂದ್ರು. ಆಯುಧ ಕೊಡಿ ಅಂದ್ರು. ಯಾಕೆ ಕೊಡ್ಬೇಕು ನಾವು ಆಯುಧ? ಆಯುಧ ನಮ್ಮ ರಕ್ಷಣೆ ಆಯುಧ, ನಮ್ಮ ಬ್ಯಾಟಿಯ ಆಯುಧ, ನಮ್ಮ ಅಪ್ಪ ಅಜ್ಜಂದಿರ ಕೈಯಾಗ ಹಿಡ್ಕೊಂಡಿರುವಂತ ಆಯುಧ. ಆಯುಧಗಳನ್ನೆಲ್ಲ ಕೊಟ್ಟು ನಾವು ಖಾಲಿ ಕೈಲಿ ನಿಂದಿರ್ಬೇಕೇನೋ? ಇಲ್ಲ ಇಲ್ಲ, ನಮ್ಮ ಹಲಗ್ಲಿ ತಲೆ ಬಾಗ್ಲಿಲ್ಲ. ಅದಕ್ಕ ಅವ್ರು ಬಂದ್ರು, ಸೈನಿಕರು ಬಂದ್ರು, ಬೆಂಕಿ ಹಚ್ಚಿದ್ರು, ನಮ್ಮ ಊರ್ ಸುಟ್ರು, ನಮ್ಮ ಮಂದಿನೆಲ್ಲ ಹೊಡೆದು ಓಡಿಸಿದ್ರು. ಆಗ ನನ್ನ ಕೈಯಾಗ ಆಯುಧ ಬಂತು. ನಾನು ಆ ಕ್ಷಣ ಅಂಜಲಿಲ್ಲ. ಯಾಕಂದ್ರ ನನ್ನ ಕಣ್ಣು ಮುಂದ ನನ್ನ ಊರಿತ್ತು, ನಮ್ಮ ಮಂದಿ ಇದ್ರು. ನಮ್ಮ ಮಂದಿ ಮನಸ್ನಾಗ ಒಂದು ಮಾತು ಉಳ್ದೈತಿ, ಲಕ್ಷ್ಮಮ್ಮ 3 ಜನ ಸೈನಿಕರನ್ನ ಹೊಡೆದು ಓಡಿಸಿದ್ಲು ಅಂತ. ನಾನು ಎಷ್ಟು ಹೊಡೆದೆ ಅನ್ನೋದಲ್ಲ, ನಾನು ಎಷ್ಟು ಹೆದರ್ಲಿಲ್ಲ ಅನ್ನೋ ಮಾತನ್ನ ನೆನಪಾಗಿ ಇಟ್ಕೋಬೇಕು. ಇವತ್ತು ನಮ್ಮ ಕೈಯಾಗ ಆಯುಧ ಬೇಕಾಗಿಲ್ಲ, ನಮ್ಮ ಕೈಯಾಗ ಸಂವಿಧಾನದ ಪ್ರತಿ ಬೇಕಾಗೈತಿ. ಆಯುಧಗಳು ನಮ್ಮನ್ನ ರಕ್ಷಣೆ ಮಾಡೋದಿಲ್ಲ. ಇವತ್ತು ನಮಗೆ ಸಂವಿಧಾನ ರಕ್ಷಣೆ ಕೊಡ್ತತಿ. ಅದಕ್ಕೆ ಅಪಾಯ ಬಂದೈತಂದ್ರೆ, ಅನ್ಯಾಯ ನಿಮ್ಮನೆ ಬಾಗ್ಲಿ ಬಂದೈತಂದ್ರೆ, ನೀವೆಲ್ಲರೂ ನನ್ನಂಗ ಧೈರ್ಯವಾಗಿ ಎದೆ ಕೊಟ್ಟು ನಿಲ್ಲಕ್ಕ ಸಿದ್ಧ ಇದ್ದೀರೇನೋ?
13 ವರ್ಷದ ಬಾಲಕಿ. ಆದರೆ ನನ್ನ ಹೃದಯದಲ್ಲಿ ಒಂದು ಪ್ರಶ್ನೆ ಇತ್ತು. ನನ್ನ ದೇಶದ ಮೇಲೆ ವಿದೇಶಿ ಆಳ್ವಿಕೆ ಯಾಕೆ? ಬ್ರಿಟಿಷ್ ಗವರ್ನರ್ ಕಾರವಾರಕ್ಕೆ ಬರುತ್ತಾನೆ ಎಂಬ ಸುದ್ದಿ. ಎಲ್ಲೆಡೆ ಪೊಲೀಸರು. ನಾನು ಹೆದರಬೇಕಿತ್ತು. ಆದರೆ ನಾನು ಯೋಚಿಸಿದೆ, ಹೋಗಲೇಬೇಕೆಂದು. ರಾತ್ರಿಯಲ್ಲಿ ಹೊರಟೆ. ಕಾಡು, ಬೆಟ್ಟ, ಗುಡ್ಡ, ಸುಮಾರು 25 ಕಿಲೋಮೀಟರ್ ನಡೆದೆ. ಕಾರವಾರ ತಲುಪಿದೆ. ವೇಷ ಬದಲಿಸಿಕೊಂಡೆ. ಪೊಲೀಸರ ಕಣ್ಣು ತಪ್ಪಿಸಿದೆ. ಗವರ್ನರ್ ಕಾರಿನ ಕಡೆ ಹೋದೆ ಮತ್ತು ಕೂಗಿದೆ, ಗೋ ಬ್ಯಾಕ್ ಗವರ್ನರ್, ಗೋ ಬ್ಯಾಕ್. ನನ್ನನ್ನು ಬಂಧಿಸಿದರು. ಆದರೆ ನನ್ನ ಧ್ವನಿಯನ್ನು ಬಂಧಿಸಲು ಸಾಧ್ಯವಾಗಲಿಲ್ಲ. ನಾನು ಕೇವಲ 13 ವರ್ಷದವಳೇ ಆಗಿದ್ದೆ. ಆದರೆ ನನ್ನ ದೇಶ ದೊಡ್ಡದು. ಭಾರತದ ಮಕ್ಕಳೇ, ಇಂದು ನೀವು ಶಾಲೆಗೆ ಹೋಗುತ್ತಿದ್ದೀರಿ, ಪುಸ್ತಕ ಓದುತ್ತಿದ್ದೀರಿ, ಸ್ವತಂತ್ರವಾಗಿ ಮಾತನಾಡುತ್ತಿದ್ದೀರಿ. ಇವೆಲ್ಲವೂ ಹೋರಾಟಗಳ ಫಲ. ನಿಮ್ಮ ಕೈಯಲ್ಲಿ ಕಲ್ಲು ಬೇಕಿಲ್ಲ, ಕತ್ತಿ ಬೇಕಿಲ್ಲ, ಪುಸ್ತಕ ಒಂದೇ ಸಾಕು, ಜ್ಞಾನ ಒಂದೇ ಸಾಕು. ನಿಮ್ಮ ಸಂವಿಧಾನವನ್ನು ತಿಳಿದುಕೊಳ್ಳಿ, ನಿಮ್ಮ ಹಕ್ಕನ್ನು ತಿಳಿದುಕೊಳ್ಳಿ, ಇತರರ ಹಕ್ಕನ್ನು ಗೌರವಿಸಿ. ಅದೇ ನನ್ನ ಕಪ್ಪು ಬಾವುಟದ ನಿಜವಾದ ಅರ್ಥ. ನಾನು ಉಳ್ಳಾಲದ ರಾಣಿ ಅಬ್ಬಕ್ಕ. ನನ್ನ ಉಳ್ಳಾಲ ಎಲ್ಲರದು. ಸಮುದ್ರ ನನ್ನ ಮುಂದೆ. ಪೋರ್ಚುಗೀಸರ ಬೃಹತ್ ಹಡಗುಗಳು ಸಮುದ್ರದಲ್ಲಿ. ಅವರ ಬಳಿ ದೊಡ್ಡ ಫಿರಂಗಿಗಳು, ನನ್ನ ಬಳಿ ಚಿಕ್ಕ ದೋಣಿಗಳು. ಆದರೆ ಸಮುದ್ರ ಯಾರದ್ದು? ನಮ್ಮದು. ನನ್ನ ಸೈನ್ಯದಲ್ಲಿ ಒಂದು ಸಮುದಾಯ ಇರಲಿಲ್ಲ. ಮಾಪಿಳ್ಳರಿದ್ದರು, ಮಗವೀರರಿದ್ದರು, ಬಿಲ್ಲರಿದ್ದರು, ಜೈನರಿದ್ದರು, ಕ್ರಿಶ್ಚಿಯನ್ನರಿದ್ದರು, ದಲಿತರು, ಆದಿವಾಸಿಗಳಿದ್ದರು. ಎಲ್ಲರೂ ಹೆಗಲಿಗೆ ಹೆಗಲು ಕೊಟ್ಟು ನಿಂತರು. ಏಕೆಂದರೆ ಶತ್ರು ನಮ್ಮನ್ನು ಕೇಳಲಿಲ್ಲ, ನೀನು ಯಾವ ಧರ್ಮವೆಂದು. ಅವನು ಕೇಳಿದ್ದು, ನೀನು ಉಳ್ಳಾಲದವನ? ನಾವು ಒಗ್ಗಟ್ಟಾದೆವು. ರಾತ್ರಿಯಲ್ಲಿ ಸಮುದ್ರಕ್ಕೆ ಇಳಿದೆವು. ಚಿಕ್ಕ ದೋಣಿಗಳಿಂದ ದೊಡ್ಡ ಹಡಗುಗಳಿಗೆ ಸವಾಲು ಹಾಕಿದೆವು. ಅವರಿಗೆ ತಂತ್ರಜ್ಞಾನ ಇರಬಹುದು, ನಮಗೆ ಒಗ್ಗಟ್ಟಿತ್ತು. ಅವರ ಬಳಿ ದೊಡ್ಡ ಹಡಗು ಇರಬಹುದು, ನಮಗೆ ದೊಡ್ಡ ಹೃದಯವಿತ್ತು. ಇಂದು ಭಾರತಕ್ಕೆ ನನ್ನ ಸಂದೇಶ, ವಿಭಜನೆಗೆ ಬಲಿಯಾಗಬೇಡಿ. ನಾನು ಹೋರಾಡಿದಾಗ ನನ್ನ ಸೈನಿಕರ ಧರ್ಮ ಕೇಳಲಿಲ್ಲ. ನೀವು ಇಂದು ನಿಮ್ಮ ಸಹೋದರರ ಧರ್ಮ ಕೇಳಬೇಡಿ. ಸಂವಿಧಾನ ನಮಗೆ ಹೇಳುವುದು, ಎಲ್ಲರಿಗೂ ಸಮಾನ ಗೌರವಿಸಿ. ಅದನ್ನು ಉಳಿಸುವುದು ನಿಮ್ಮ ಕರ್ತವ್ಯ. ಒಗ್ಗಟ್ಟೆ ಭಾರತದ ನಿಜವಾದ ಕೋಟೆ. ಜೈ ಹಿಂದ್. ನಾನು ಗುಡ್ಡೆಮನೆ ಅಪ್ಪಯ್ಯ ಗೌಡ. ಕೊಡಗಿನ ಮಣ್ಣಿನ ಮೇಲೆ ಬ್ರಿಟಿಷರ ಹೆಜ್ಜೆ. ನಾನು ನೋಡುತ್ತಾ ಸುಮ್ಮನೆ ಕೂರಬೇಕೆ? ಇಲ್ಲ. ಬ್ರಿಟಿಷರು ನಮ್ಮ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಿದರು. ತೆರಿಗೆ, ದಬ್ಬಾಳಿಕೆ, ಧಾರ್ಮಿಕ ಹಸ್ತಕ್ಷೇಪ, ಜನರ ಮೇಲೆ ಒತ್ತಡ. ನಾನು ಕಲ್ಯಾಣ ಸ್ವಾಮಿಯ ಪಡೆಯೊಂದಿಗೆ ಸೇರಿದೆ. ರೈತರನ್ನು ಸಂಘಟಿಸಿದೆ. ಕರಾವಳಿಯ ಜನರನ್ನು ಸೇರಿಸಿದೆ. ಮಂಗಳೂರು ಕೋಟೆಯ ಮೇಲೆ ದಾಳಿ ಮಾಡಿದೆವು. ಬ್ರಿಟಿಷರ ಧ್ವಜ ಕೆಳಗಿಳಿಯಿತು, ನಮ್ಮ ಧ್ವಜ ಹಾರಿತು. 1837 ಅಕ್ಟೋಬರ್ 31 ನನ್ನ ಬದುಕಿನ ಕೊನೆಯ ದಿನ. ಆದರೆ ನನ್ನ ಸ್ವಾಭಿಮಾನ, ಅದಕ್ಕೆ ಮರಣವಿಲ್ಲ. ಕೊಡಗಿನ ಯುವಕರೇ, ಮಣ್ಣನ್ನು ಪ್ರೀತಿಸುವುದು ಎಂದರೆ ಇತರರನ್ನು ದ್ವೇಷಿಸುವುದಲ್ಲ. ದೇಶ ಪ್ರೇಮ ಎಂದರೆ ಇತರರ ಹಕ್ಕನ್ನು ಕಸಿದುಕೊಳ್ಳುವುದಲ್ಲ. ಸಂವಿಧಾನವೇ ನಮ್ಮ ಸ್ವಾಭಿಮಾನದ ಕವಚ. ಅದನ್ನು ಕಾಪಾಡಿ. ನಾಡಿನ ಸ್ವತಂತ್ರ ಉಳಿಯುವುದು ನ್ಯಾಯ ಉಳಿದಾಗ ಮಾತ್ರ. ನನ್ನ ಹೆಸರು ಟಿಪ್ಪು ಸುಲ್ತಾನ್. ಪ್ರಜಾಪ್ರಭುತ್ವ ದೇಶಕ್ಕೆ ಒಂದು ಉತ್ತಮ ಸಂದೇಶ. ಆಡಳಿತದಲ್ಲಿ ಪ್ರಗತಿ ಬೇಕು, ವಿಜ್ಞಾನ ಬೇಕು, ಜನರ ಬದುಕು ಉತ್ತಮವಾಗಬೇಕು. ಸ್ವಾತಂತ್ರ್ಯ ಎಂದರೆ ಕೇವಲ ಶತ್ರುಗಳನ್ನು ಸೋಲಿಸುವುದಷ್ಟೇ ಅಲ್ಲ, ಸ್ವತಂತ್ರ ದೇಶವನ್ನು ಅಭಿವೃದ್ಧಿಪಡಿಸುವುದು ಒಂದು ಹೋರಾಟವೇ. ಇಂದು ನಿಮ್ಮ ಕೈಯಲ್ಲಿ ಕತ್ತಿ ಇಲ್ಲ, ಬದಲಾಗಿ ಅದಕ್ಕಿಂತ ಅಮೂಲ್ಯವಾದ ಮತ ಇದೆ. ನಿಮ್ಮ ಮುಂದೆ ಪ್ರಜಾಪ್ರಭುತ್ವವಿದೆ, ಸಂವಿಧಾನ ಇದೆ. ಅದನ್ನು ಕಾಪಾಡಿ. ನಿಮ್ಮ ಪ್ರಜಾಪ್ರಭುತ್ವ ದೇಶವನ್ನ ನೀವೇ ಕಟ್ಟಿಕೊಳ್ಳಬೇಕು. ಹೇಳಿ, ಭಾರತ ಮಾತೆಗೆ ಜಯವಾಗಲಿ. ನಾನು ವೆಂಕಟಪ್ಪ, ಚನ್ನಪಟ್ಟಣದ ಮಣ್ಣಿನಲ್ಲಿ ಹುಟ್ಟಿದವನು. ನಾನು ಕಾಲೇಜಿನಲ್ಲಿ ಓದುತ್ತಿದ್ದೆ. ಒಳ್ಳೆ ಭವಿಷ್ಯ ನನ್ನ ಮುಂದೆ ಇತ್ತು. ಆದರೆ ಒಂದು ದಿನ ಗಾಂಧೀಜಿಯವರ ಮಾತು ಕೇಳಿದೆ. ಸ್ವದೇಶಿ, ಅಸಹಕಾರ. ನನ್ನೊಳಗೆ ಏನೋ ಬದಲಾಯಿತು.
ನನ್ನ ಶಿಕ್ಷಣ ನನಗೆ ಕೆಲಸ ಕೊಡಬಹುದು, ಆದರೆ ದೇಶಕ್ಕೆ ಸ್ವತಂತ್ರ ತರುವುದಿಲ್ಲವೆಂದಾದರೆ ಆ ಶಿಕ್ಷಣದ ಅರ್ಥವೇನು? ಅದಕ್ಕೆ ನಾನು ಓದನ್ನು ಬಿಟ್ಟೆ, ಹೋರಾಟಕ್ಕೆ ಬಂದೆ. 1930 ಉಪ್ಪಿನ ಸತ್ಯಾಗ್ರಹ. ಉಪ್ಪು ಕೇಳುವುದಕ್ಕೆ ಎಷ್ಟು ಚಿಕ್ಕ ವಿಷಯ, ಆದರೆ ಆ ಉಪ್ಪಿನ ಮೇಲೂ ಕೂಡ ವಿದೇಶಿ ಸರ್ಕಾರದ ಅಧಿಕಾರ. ನಮ್ಮ ಸಮುದ್ರ, ನಮ್ಮ ಮಣ್ಣು, ನಮ್ಮ ಬೆವರು, ಆದರೂ ತೆರಿಗೆ ಅವರದು. ಇದು ಕೇವಲ ಉಪ್ಪಿನ ಹೋರಾಟವಲ್ಲ, ಇದು ಸ್ವಾಭಿಮಾನದ ಹೋರಾಟ. ನಂತರ ಕ್ವಿಟ್ ಇಂಡಿಯಾ. ಮತ್ತೆ 1947 ಮೈಸೂರು ಚಲೋ. ಮೈಸೂರು ಸಂಸ್ಥಾನದಲ್ಲೂ ಜನರ ಸರ್ಕಾರ ಬೇಕು, ಜನರ ಧ್ವನಿಗೆ ಅಧಿಕಾರ ಬೇಕು. ನಾವು ಜೈಲಿಗೆ ಹೋದೆವು, ಆದರೆ ಜೈಲು ನಮ್ಮನ್ನು ಹೆದರಿಸಲಿಲ್ಲ. ನಾನು ಹಳ್ಳಿಗಳಿಗೆ ಹೋದೆ, ಖಾದಿ ಹೇಳಿದೆ, ಅಸ್ಪೃಶ್ಯತೆಯ ವಿರುದ್ಧ ಮಾತನಾಡಿದೆ, ಮದ್ಯಪಾನದ ವಿರುದ್ಧ ಹೋರಾಡಿದೆ. ಯಾಕೆಂದರೆ ಸ್ವಾತಂತ್ರ್ಯವೆಂದರೆ ಕೇವಲ ಬಿಳಿಯ ಅಧಿಕಾರಿಯನ್ನು ಹೊರಗೆ ಕಳಿಸುವುದಲ್ಲ, ಮನುಷ್ಯನನ್ನಾಗಿಯೇ ಗೌರವಿಸುವ ಸಮಾಜ ನಿರ್ಮಿಸುವುದು ಸ್ವಾತಂತ್ರ್ಯ. ನಮಗೆ ಸ್ವಾತಂತ್ರ್ಯ ಸಿಕ್ಕಿತು, ನಂತರ ನನಗೆ ಅಧಿಕಾರವೂ ಸಿಕ್ಕಿತು. ಆದರೆ ಅಧಿಕಾರವೆಂದರೆ ಕೇವಲ ಕುರ್ಚಿಯಲ್ಲ, ಅದು ನಮ್ಮ ಅಧಿಕಾರವೆಂದರೆ ಕೇವಲ ಕುರ್ಚಿಯಲ್ಲ, ಅದು ನಮ್ಮ ಹೆಮ್ಮೆ. ಅದನ್ನ ಕಾಪಾಡಬೇಕು. ಇಂದು ನಾನು ನಿಮ್ಮ ಮುಂದೆ ನಿಂತು ಕೇಳುತ್ತೇನೆ, ನಾವು ಹೋರಾಡಿ ಪಡೆದ ಈ ದೇಶವನ್ನು ನೀವು ಹೇಗೆ ನೋಡಿಕೊಳ್ಳುತ್ತೀರಿ? ಇಂದು ಸಂವಿಧಾನ ನಿಮ್ಮ ಕೈಯಲ್ಲಿದೆ. ಇದು ಕೇವಲ ಪುಸ್ತಕವಲ್ಲ, ಇದು ಕೋಟ್ಯಂತರ ಭಾರತೀಯರ ಕನಸು. ಅದನ್ನು ಕಾಪಾಡಿ. ಯಾಕಂದರೆ ನಾವು ಹೋರಾಡಿ ಸ್ವಾತಂತ್ರ್ಯಕ್ಕಾಗಿ ಜೈಲಿಗೆ ಹೋದೆವು. ನೀವು ನಿಮ್ಮ ಪ್ರಜಾಪ್ರಭುತ್ವಕ್ಕಾಗಿ ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ನಮಸ್ತೆ, ನನ್ನ ಹೆಸರು ಪ್ರಸನ್ನ ಅಂತ. ನಾನು ಆಕ್ಟರ್. ಸದ್ಯ ಸ್ವಾತಂತ್ರ್ಯ ಹೋರಾಟಗಾರದ ಒಂದು ಸಣ್ಣ ಪಾತ್ರ ಮಾಡ್ತಾ ಇದ್ದೆ. ವಿಧುರಾಶ್ವತ್ಥದಲ್ಲಿ ಒಂದು ಘಟನೆ ನಡೀತು. ಸಾಮಾನ್ಯ ಜನರ ಮೇಲೆ ಸಾಕಷ್ಟು ಗುಂಡಿನ ಒಂದು ಮಳೆ ಸುರಿಯಿತು. ಸೊ ಅದರಲ್ಲಿ ನಡೀತಾ ಒಂದು ಸಣ್ಣ ಘಟನೆಯಲ್ಲಿ ರತ್ನಯ್ಯ ಅಂತ ದೊಡ್ಡ ಹೋರಾಟಗಾರರು, ಅವ್ರ ಬಗ್ಗೆ ಮಾಡ್ತಾರೆ. ನಾನು ರತ್ನಯ್ಯ ಒಬ್ಬ ಸಾಮಾನ್ಯ ಹೋರಾಟಗಾರ. ನನ್ನ ಹತ್ರ ಅಧಿಕಾರ ಇರಲಿಲ್ಲ, ಸಂಪತ್ತು ಇರಲಿಲ್ಲ. ಪೊಲೀಸರು ನಮ್ಮನ್ನ ನೋಡಿ ಹೆದರಿದ್ರು. ಅವ್ರ ಹತ್ರ ಗುಂಡು, ನಮ್ಮ ಹತ್ರ ದೇಶ ಪ್ರೇಮಿ. ಅವ್ರು ಗುಂಡನ್ನ ಹಾರಿಸಿದ್ರು, ಅದು ನನ್ನ ಎದೆಗೆ. ನನ್ನ ದೇಹ ಬಿದ್ದಿರ್ಬೋದು, ಈ ಬಾವುಟ ಮಾತ್ರ ಬೆಳ್ಳಿಲ್ಲ. ಒಂದೇ ಮಾತರಂ. ನಾನು ತೆರೆಕೆರೆ ರಾಮಸ್ವಾಮಿ. ಈ ಮಣ್ಣು ನಮ್ದು, ಈ ಮಣ್ಣು ನಮ್ದು. ಈ ಮಣ್ಣಿನಾಗ ಹುಟ್ಟಿರೋ ರೈತರ ಬೆವರಿನ ಹನಿ ಮಣ್ಣಾಗಿ ಬೆರೆತು ಹೋಗ್ಯದ. ಇಂಥ ಮಣ್ಣಿಗೆ ಆ ಬ್ರಿಟಿಷರು ತೆರಿಗೆ ಕಟ್ಟಬೇಕು ಅಂತ ಹೇಳಕತ್ತಾರ. ಯಾಕೆ ಕಟ್ಟಬೇಕ್ರಿ ತೆರಿಗೆನ? ತೆರಿಗೆ ಕಟ್ಟಲ್ಲ. ನಾವೇನು ಆ ಕೆಂಪು ಮೋತಿ ಬ್ರಿಟಿಷರ ಗುಲಾಮ್ರ ಅಲ್ಲ. ನಾನು ಸಾವುಕಾರ್ ಬಸಣ್ಣಪ್ಪ ಅಂತ, ನನ್ನನ್ನ ಬಸಪ್ಪ ಅಂತಾನೂ ಕರೀತಾರೆ. ನನ್ನೂರು ಈಸೂರು. ಏಸೂರು ಕೊಟ್ಟರು, ಈಸೂರ ಕೊಡೆವು. 1947 ಕ್ವಿಟ್ ಇಂಡಿಯಾ ಚಳವಳಿ ಇಡೀ ದೇಶದಾದ್ಯಂತ ಹಬ್ಕೊಂಡಿತ್ತು. ನಾನು ಯೋಚಿಸ್ದೆ, ನಾವೇಕೆ ಈ ಬ್ರಿಟಿಷರ ಮಾತನ್ನ ಕೇಳಬೇಕು? ಅವರ ಆಳ್ವಿಕೆಯಲ್ಲಿ ನಾವೇಕೆ ಬದುಕಬೇಕು? ನಾನು ಈಸೂರಿನ ಜನರ ಮುಂದೆ ನಿಂತು ಕೇಳಿದೆ, ನಮ್ಮೂರು ನಮ್ದು. ಇಡೀ ಈಸೂರಿನ ಜನರ ಕಣ್ಣಲ್ಲಿ ಬೆಂಕಿ ಕಾಣಿಸ್ತು. ಹೋರಾಟಕ್ಕಾಗಿ ಒಬ್ಬ ರೈತ ಮುಂದೆ ಬಂದ, ಒಬ್ಬ ಬಾಲಕ ಮುಂದೆ ಬಂದ, ಒಬ್ಬ ಯುವಕ ಮುಂದೆ ಬಂದ. ಆಮೇಲೆ ಇಡೀ ಈಸೂರೇ ಎದ್ದು ನಿಂತಿತ್ತು. ನಾವು ನಿರ್ಧಾರ ಮಾಡಿದ್ವಿ, ನಮಗೆ ಬ್ರಿಟಿಷ್ ಸರ್ಕಾರದ ಆದೇಶ ಬೇಡ, ಅವರ ಅಧಿಕಾರ ಬೇಡ, ಅವರ ತೆರಿಗೆ ಬೇಡ. ಈಸೂರು ಸ್ವತಂತ್ರ ಹಳ್ಳಿ. ಹೌದು, ಭಾರತದಲ್ಲಿ ಬ್ರಿಟಿಷ್ ಸರ್ಕಾರದ ಅಧಿಕಾರ ಇದ್ದಾಗಲೇ ನಮ್ಮ ಹಳ್ಳಿಯನ್ನ ಸ್ವತಂತ್ರ ಹಳ್ಳಿ ಅಂತ ನಿರ್ಧಾರ ಮಾಡಿದ್ವಿ, ಘೋಷಿಸಿದ್ವಿ. ಆದ್ರೆ ಇದು ಘೋಷಣೆ ಮಾಡೋದು ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ. ಅದನ್ನ ನಡೆಸಬೇಕಾಗಿತ್ತು. ನಾವೆಲ್ಲರೂ ಸೇರಿ ಒಂದು ಸಮಾನಾಂತರ ಸರ್ಕಾರವನ್ನ ರಚನೆ ಮಾಡಿದ್ವಿ. ಪಾಲಕರನ್ನೂ ಒಳಗೊಂಡು ಯಾರು ಹಳ್ಳಿಯನ್ನ ಕಾವಲು ಕಾಯಬೇಕು, ಯಾರು ಜನರಿಂದ ಸುದ್ದಿಯನ್ನ ತರಬೇಕು, ಯಾರು ಹೊರಗಿನವರ ಚಲನವಲನಗಳನ್ನ ಗಮನಿಸಬೇಕು, ಇದೆಲ್ಲವನ್ನು ನಿರ್ಧಾರ ಮಾಡಿದ್ವಿ. ಈ ವಿಷಯ ಹೇಗೋ ಬ್ರಿಟಿಷರ ಕಿವಿಗೆ ಬಿತ್ತು. ಅವ್ರಿಗೆ ಕೋಪ ಬಂತು, ಅವಮಾನ ಆಯ್ತು. ಯಾಕೆ ಹೇಳಿ? ಒಂದು ಚಿಕ್ಕ ಹಳ್ಳಿ ಇಡೀ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಹೋರಾಟಕ್ಕೆ ನಿಂತಿತ್ತಂದ್ರೆ ಅದು ಸುಲಭದ ಮಾತಾಗಿರ್ಲಿಲ್ಲ. 1942 ಸೆಪ್ಟೆಂಬರ್ 28 ಈಸೂರಿನಲ್ಲಿ ಒಂದು ದುರ್ಘಟನೆ ನಡೆಯಿತು. ಇಬ್ರು ಬ್ರಿಟಿಷ್ ಅಧಿಕಾರಿಗಳ ಕೊಲೆ ಆಯಿತು. ಅವರಿಗೆ ಒಂದು ಹೆಸರು ಬೇಕಾಗಿತ್ತು, ಈ ಹೋರಾಟದ ಹಿಂದೆ ಯಾರಿದ್ದಾರೆ ಅಂತ. ಅವರಿಗೆ ಗೊತ್ತಾಯ್ತು, ಈಸೂರಿನ ಸಾವುಕಾರ ಬಸಣ್ಣಪ್ಪ ಅಂತ.
ಅವರು ನನ್ನನ್ನು ಹುಡ್ಕೊಂಡು ಬಂದ್ರು, ನನ್ನ ಮನೆ ಕಡೆ ಹೋದ್ರು. ನನ್ನ ಮನೆ ಕಾಣಿಸ್ತು, 3 ಅಂತಸ್ತಿನ ಮನೆ, ಹಣ ಸಂಪತ್ತು. ಅವ್ರು ಅಂದ್ಕೊಂಡ್ರು ನನ್ನ ಆಸ್ತಿನ ನಾಶ ಮಾಡಿದ್ರೆ ಇವನ ಧೈರ್ಯ ಮುರಿಬೋದು ಅಂತ. ಆದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ನನ್ನ ಧೈರ್ಯ ನನ್ನ ಮನೆಯ ಗೋಡೆ ಮೇಲೆ ಇರ್ಲಿಲ್ಲ, ಈ ಸೂರಿನ ಜನರ ಹೃದಯದಲ್ಲಿತ್ತು. ನನ್ನ ಮನೆಯನ್ನು ವಶಪಡಿಸ್ಕೊಂಡ್ರು, ಸಂಪತ್ತನ್ನ ದೋಚಿದ್ರು, ನನ್ನ ಮನೆಗೆ ಬೆಂಕಿ ಇಟ್ರು. 1 ದಿನ ಅಲ್ಲ, 2 ದಿನ ಅಲ್ಲ, ಬರೋಬ್ಬರಿ 1 ವಾರ ನನ್ನ ಮನೆ ಬೆಂಕಿಯಲ್ಲೇ ಮುಳುಗೋಗಿತ್ತು. ನನ್ನ ಕುಟುಂಬ ಸಂಕಷ್ಟಕ್ಕೀಡಾಯ್ತು. ನನ್ನ ಕುಟುಂಬದವರೆಲ್ಲ ತಲೆ ಮರೆಸ್ಕೊಂಡ್ರು. ನನ್ನ ಊರಿನ ಜನ ಕಾಡಿಗೆ ಹೋಗಿ ಬಚ್ಚಿಟ್ಕೊಂಡ್ರು. ಈ ಬ್ರಿಟಿಷ್ ಅಧಿಕಾರಿಗಳು ಎಷ್ಟೋ ಜನರನ್ನ ಬಂಧಿಸಿದ್ರು. 5 ಜನರಿಗೆ ಗಲ್ಲಾಯ್ತು. ಮಹಿಳೆಯರನ್ನು ಒಳಗೊಂಡು ಸುಮಾರು ಜನರಿಗೆ ಜೀವಾವಧಿ ಶಿಕ್ಷೆ ಆಯಿತು. ಅವರು ನಮ್ಮ ದೇಹಕ್ಕೆ ನೋವು ಮಾಡಬಹುದು, ನಮ್ಮ ಆಸ್ತಿಯನ್ನು ವಶಪಡಿಸ್ಕೋಬಹುದು, ನಮ್ಮ ಮನೆಯನ್ನ ಸುಡಬಹುದು. ಆದ್ರೆ ಈ ಸೂರಿನ ಜನರು ಕಂಡ ಸ್ವಾತಂತ್ರ್ಯದ ಕನಸನ್ನ ಅವರ ಕೈಲಿ ಸುಡೋದಕ್ಕೆ ಸಾಧ್ಯವಾಗಲಿಲ್ಲ. ಈಗ ನಮ್ಮ ಕೈಲಿ ಭಾರತದ ಸಂವಿಧಾನವಿದೆ. ನಾವು ಹೋರಾಟ ಮಾಡಿ ನಿಮಗಾಗಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದೇವೆ. ದಯಮಾಡಿ ಭಾರತದ ಸಂವಿಧಾನವನ್ನು ಉಳಿಸಿ, ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳಿ, ಕಾಪಾಡ್ಕೊಳ್ಳಿ, ಭಾರತವನ್ನು ಕಾಪಾಡಿ. ನನ್ನ ಹೆಸರು ಕನ್ನೇಶ್ವರ ರಾಮ. ಮಲೆನಾಡಿನ ಕಾಡುಗಳು ನನ್ನ ಮನೆ. ಜನಪದ ಕಥೆಗಳಲ್ಲಿ ಮಲೆನಾಡಿನ ರಾಬಿನ್ ಹುಡ್ ಎಂದು ನನ್ನನ್ನು ಕರೆಯುತ್ತಾರೆ. ನನಗೆ ಕಡಿದಾದ ದಾರಿಗಳು ಗೊತ್ತು, ಗುಹೆಗಳು ಗೊತ್ತು, ಗಿಡಮೂಲಿಕೆಗಳು ಗೊತ್ತು. ಆದರೆ ಇನ್ನೊಂದು ವಿಷಯ ನನಗೆ ಚೆನ್ನಾಗಿ ಗೊತ್ತು. ಬಡವನ ಹೊಟ್ಟೆಯ ಹಸಿವು. ಬ್ರಿಟಿಷರು, ಸಾಹುಕಾರರು, ಜಮೀನ್ದಾರರು ಬಡವರನ್ನು ಶೋಷಿಸುತ್ತಿದ್ದರು. ನಾನು ಅವರ ವಿರುದ್ಧ ನಿಂತೆ. ಬಡವರಿಂದ ಕಸಿದುಕೊಂಡಿದ್ದ ಹಣ ಧಾನ್ಯವನ್ನು ಪುನಃ ಬಡವರಿಗೆ ಹಂಚಿದೆ. ಅವರು ನನ್ನನ್ನು ದರೋಡೆಕೋರ ಎಂದರು. ಆದರೆ ಜನರು ನನ್ನನ್ನು ತಮ್ಮನಂತೆ ನೋಡಿದರು. ನನ್ನನ್ನು ಹಿಡಿಯಲು ಪೊಲೀಸ್ ಪಡೆ ಬಂದಿತ್ತು. ನಾನು ಕಾಡಿನಲ್ಲಿ ಕಣ್ಮರೆಯಾಗುತ್ತಿದ್ದೆ, ಮತ್ತೆ ಕಾಣಿಸಿಕೊಳ್ಳುತ್ತಿದ್ದೆ. ನಾನು ಅವರಿಗೆ ನೆರಳಾಗಿದ್ದೆ. ಆದರೆ ಕೊನೆಗೆ ನನ್ನ ಜೊತೆಯಲ್ಲಿದ್ದ ನನ್ನ ಆಪ್ತರೇ ನನಗೆ ದ್ರೋಹ ಮಾಡಿದರು. ನನ್ನನ್ನು ಹಿಡಿದು ಬಂಧಿಸಿದರು, ನನ್ನ ಬದುಕನ್ನು ಮುಗಿಸಿದರು. ಆದರೆ ಒಂದು ಪ್ರಶ್ನೆ ಕೇಳುತ್ತೇನೆ. ಬಡವನ ಕಣ್ಣೀರನ್ನು ಒರೆಸುವವನನ್ನು ಕಾನೂನು ಅಪರಾಧಿ ಎಂದು ಕರೆಯಬಹುದು, ಆದರೆ ಬಡವನನ್ನು ಶೋಷಿಸುವವನಿಗೆ ನ್ಯಾಯದ ಯಾವ ಹೆಸರು? ಆದರೆ ಇಂದು ಕಾಲ ಬದಲಾಗಿದೆ. ನೀವು ಕಾಡಿನಲ್ಲಿ ಅಡಗಿ ಹೋರಾಡಬೇಕಾಗಿಲ್ಲ. ನಿಮ್ಮ ಕೈಯಲ್ಲಿ ಮತವಿದೆ, ನಿಮ್ಮ ಕೈಯಲ್ಲಿ ಸಂವಿಧಾನವಿದೆ. ಇದನ್ನು ಬಳಸಿಕೊಂಡು ನ್ಯಾಯಕ್ಕಾಗಿ ನಿಲ್ಲಿ. ಆ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಬದುಕಿಲ್ಲ, ಬಟ್ ಅವರು ಬದುಕಿದ್ರೆ ಏನು ಮಾಡಬೇಕು ಅಂತ ನಮಗೆ ಜನಗಳಿಗೆ ಹೇಳ್ತಾ ಇದ್ದಾರೆ. ನಿಮಗೆ ಸಂವಿಧಾನ ಇದೆ, ಓದ್ಕೊಳ್ಳಿ, ತಿಳ್ಕೊಳ್ಳಿ, ಪ್ರಶ್ನೆ ಮಾಡಿ ಅಂತ. ಅದು ನನಗೆ ಇಲ್ಲಿ ಅರ್ಥ ಆಗಿದ್ದು. ಎಲ್ಲರೂ ಹೇಳ್ತಿರೋದು ಒಂದೇ ಮಾತು, ಇಲ್ಲಿ ನಿಮಗೆ ಆಯುಧ ಏನೂ ಬೇಕಾಗಿಲ್ಲ, ನಿಮಗೆ ಸ್ವಾತಂತ್ರ್ಯ ಬಂದಿದೆ ಆಲ್ರೆಡಿ, ಸಂವಿಧಾನ ಇದೆ, ಓದಿ ತಿಳ್ಕೊಂಡು ಮತದಾನ ಮಾಡೋ ಹಕ್ಕಿದೆ ಅಂತ ಎಲ್ಲ ನಿಮ್ಮ ಕೈಲೇ ಇದೆ ಅಂತ ಅವರೇ ಬಂದು ಹೇಳ್ತಿರೋ ಥರ ಮಾಡಿದ್ದಾರೆ. ಈ ಥರ ಕಾನ್ಸೆಪ್ಟ್ ಅವ್ರ ತಲೆಗೆ ಬಂದಿರೋ ಆಫೀಸರ್ಗಂತೂ ದೊಡ್ಡ ಹ್ಯಾಟ್ಸ್ ಆಫ್ ಹೇಳಬೇಕು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ.